ಈ ಪ್ರಪಂಚದಲ್ಲಿ ಸಾವಿರಾರು ರೀತಿಯ ಗುರುಗಳಿದ್ದಾರೆ. ಎಲ್ಲ ಗುರುಗಳು ಒಳ್ಳೆಯವರೇ. ಆದರೆ ಇದು ರಿಯಾಲಿಟಿಯಲ್ಲಿ ಪ್ರಾಕ್ಟಿಕಲ್ ಆಗಿದ್ದಾರಲ್ಲ, ಅವರು ಸಿಗೋದು ಬಹಳ ಕಷ್ಟ, ತುಂಬ ಕಷ್ಟ. ಈ ಪ್ರಪಂಚದಲ್ಲಿ 3 ವಿಧವಾದ ಆಧ್ಯಾತ್ಮಿಕ ಬೋಧನೆಗಳುಂಟು. 3 ವಿಧವಾಗಿ. ಒಂದು ಮನಸ್ಸಿಗೆ ಸಂಬಂಧಪಟ್ಟು, ಗೊತ್ತಾಯ್ತಾ? ಇನ್ನೊಂದು ಬುದ್ಧಿಗೆ ಸಂಬಂಧಪಟ್ಟು, ಇನ್ನೊಂದು ಆತ್ಮಕ್ಕೆ ಸಂಬಂಧಪಟ್ಟು. ಇದರಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟು ಬೋಧನೆ ಮಾಡುವವರುಂಟಲ್ಲ, ಅವರು ಸಿಗುವುದು ಬಹಳ ಕಷ್ಟ. ಅವರಿಗೆ ಒಳ್ಳೆಯದು ಕೆಟ್ಟದ್ದು ಅದು ಇದೆಲ್ಲ ಯಾವುದು ಗೊತ್ತಿಲ್ಲ. ಅವರು ಪಟ್ಟ ಅಂತ ಕೇಳಿ ಬಿಡ್ತಾರೆ ಅಂತ ಹೇಳಿದ್ದಾರೆ, ಹೇಳೇ ಬಿಡ್ತಾರೆ, ಬೈದೇ ಬಿಡ್ತಾರೆ, ನಾಡಿ ಅಂತ ಹೇಳಿ ಬಿಡ್ತಾರೆ. ಅರ್ಥ ಆಯ್ತಲ್ಲ? ಒಂದು ವಿಷಯ. ಇನ್ನು ಮನಸ್ಸಿಗೆ ಸಂಬಂಧಪಟ್ಟಿರುವವರೆಲ್ಲ ಒಂದು ಆಕರ್ಷಣೀಯವಾಗಿ ಈಗಿನ ಸ್ಥಿತಿಗತಿಗಳಿಗೆ ಹೇಗೆ ಬೇಕು, ಮನುಷ್ಯರ ಮನಸ್ಸಿಗೆ ತಕ್ಕವಾಗಿ ಒಂದು ಕಥೆ, ಪುರಾಣ, ಅದು ಇದು ವೇದಗಳನ್ನೆಲ್ಲ ಸೇರಿಸಿ ಸಂತೋಷವಾಗಿ ಹೇಳ್ತಾರೆ. ಇನ್ನೊಂದು ಬುದ್ಧಿಗೆ ಸಂಬಂಧಪಟ್ಟು ಆಧ್ಯಾತ್ಮಿಕ ಒಂದು ಬೋಧನೆ ಮಾಡ್ತಾರೆ ಅಂದರೆ ಅಲ್ಲಿ ಸೈನ್ಸ್ ಇರ್ತದೆ. ಸೈನ್ಸನ್ನು ಬೇಸ್ ಆಗಿ ಇಟ್ಟುಕೊಂಡು ಹೇಳ್ತಾರೆ. ಆದರೆ ಆತ್ಮಕ್ಕೆ ಸಂಬಂಧಪಟ್ಟು ಬೋಧನೆ ಮಾಡುವವರುಂಟಲ್ಲ, ಅವರು ಯಾವ ಬೇಸ್ ಮೇಲೆ ಮಾತಾಡ್ತಾರೆ ಅಂತೇಳಿ ಗೊತ್ತೇ ಆಗುವುದು.